ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಜಿಕೌಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ ನೀವು ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಆಗ್ತಿದ್ದೀರಾ, ತುಂಬ ನೀಟಾಗಿ ಪ್ರಿಪರೇಷನ್ ಆಗಿ, ಜೊತೆಗೆ ಕೊನೆಯಲ್ಲಿ ಹೊಸದಾಗಿ ಯಾರು ಪ್ರಿಪರೇಷನ್ ಫಸ್ಟ್ ಟೈಮ್ ಬರೀತಿದ್ದಾರೆ ಎಕ್ಸಾಮ್ಸು, ಜೊತೆಗೆ ಲಾಸ್ಟ್ ಟೈಮ್ ಯಾರು ಸೆಲೆಕ್ಷನ್ ಆಗಿಲ್ಲ ಅವ್ರು ಎಲ್ರಿಗೂ ಇದು ಏನಿದೆ, ಕೊನೆಯಲ್ಲಿ 30 ಡೇಸ್ ನಾವು ಯಾವ ರೀತಿ ಮಾಡಿದ್ವಿ ಆ ಮೂಮೆಂಟಲ್ಲಿ ನಾವು ಸೆಲೆಕ್ಷನ್ ಆಗಬೇಕಾದ್ರೆ, ಅದಾದ ನಂತರ ಪ್ರತಿಯೊಂದನ್ನು ಎಕ್ಸಾಮ್ಸಲ್ಲಿ ಇವಾಗ ಯಾವ ರೀತಿ ಇರಬೇಕು ಮೈಂಡ್ ಸೆಟ್ ಅನ್ನೋದ್ನಾಗ. ಸೊ ನಿಮ್ಮಲ್ಲಿ ಡೈಲಿ ಈ ಯೂಟ್ಯೂಬ್ಗಳಲ್ಲೆಲ್ಲ ಒಂದು ಅದಾದ ನಂತರ ಟೆಲಿಗ್ರಾಮ್ಗಳಲ್ಲಿ, ಅದಾದ ನಂತರ ಎಲ್ಲ ಕಡೆ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಒಂದು ಬರ್ತಿರುತ್ತೆ. ಏನು ಅಂದರೆ, ಕೊನೆಯ 30 ಡೇಸ್ ಏನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಏನು ಬರ್ತಿರುತ್ತೆ ಯೂಟ್ಯೂಬಲ್ಲೆಲ್ಲ, ಪಿ ಸಿ ಕ್ರ್ಯಾಶ್ ಕೋರ್ಸ್ ಅಂತ ಬರ್ತಿರುತ್ತೆ. ಅದು ನಾನು ಹೇಳ್ತೀನಿ. ಕೊನೆಯ 30 ಡೇಸ್ ಏನು 28-30 ದಿವಸ ಇದೆ ಎಕ್ಸಾಮ್ಸು, ಈ 30 ದಿವಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ತೀನಿ. ಏನು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತೀನಿ, ಏನು ಮಾಡಬೇಕಂತ ಇಲ್ಲಿ ಹೇಳ್ತೀನಿ. ಬಿಕಾಸ್ ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿರೋದೇ ನಾನು ಹೇಳ್ತಿರೋದು. ಆಮೇಲೆ ಇಲ್ಲಿ ಹೇಳ್ತೀನಿ ಕೇಳಿ. 30 ದಿನದಲ್ಲಿ ಪಿ ಸಿ ಕ್ರಾಶ್ ಕ್ರೋಶ್, ನಾವು ನಿಮ್ಮನ್ನು ಓದಿಸ್ಬಿಡ್ತೀವಿ, ನಿಮ್ಮನ್ನು ಮಾಡಿಬಿಡ್ತೀವಿ ಅಂತ ತುಂಬ ಚಾನಲ್ಸ್ಗಳನ್ನ ನೋಡ್ತಿದ್ದೀನಿ. ಸೋಕಾಲ್ಡ್ ತುಂಬ ರೆಪ್ಯೂಟೆಡ್ ಚಾನಲ್ಸ್ ಎಲ್ಲ ಈ ಥರ ಮಾಡ್ತಾ ಇದ್ದಾರೆ. ಇನ್ಸ್ಟಿಟ್ಯೂಟ್ಗಳಲ್ಲಿ, ಆಫ್ಲೈನ್ ಇನ್ಸ್ಟಿಟ್ಯೂಟ್ 30 ದಿವಸಗಳಲ್ಲಿ ನಾವು ನಿಮಗೆ ಏನು ಪೊಲೀಸ್ ಎಕ್ಸಾಮು ಕ್ಲಿಯರ್ ಮಾಡಿಬಿಡ್ತೀವಿ. ಅದಾದ ನಂತರ ಬೇಸ್ಡ್ ಆನ್ ಕೆ ಎ, ಹಾಗೆ ಹೀಗೆ ಏನೋ ಬೇಸ್ಡ್ ಆನ್ ಕೆ ಎ. ನೆನ್ಪಿಟ್ಕೊಳ್ಳಿ, ಇವ್ರದ್ದು ಯಾರದೇ ಕ್ವಶನ್ಸು ಇವ್ರದ್ದು ಬುಕ್ಕಲ್ಲಿ ಬಂದಿದ್ರು, ಹಿಂದೆ ನಡೆದಿರೋ ಕೆ ಎ ಕ್ವಶನ್ಸ್ ಬಂದಿರುತ್ತೆ ಹೊರತು ಮುಂದೆ ನಡೆಯೋ ಯಾರ ಹತ್ರನೂ ಬಂದಿರಲ್ಲ. ಇದನ್ನು ನೀವು ಆ್ಯಸ್ ಎ ಆಸ್ಪಿರೆಂಟ್ ಆಗಿ ಒಂದು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ರೆ ನಿಮ್ಮ ಸಮಯವನ್ನು ಕೊಟ್ಟು ಅಂದರೆ ಇದನ್ನು ತಲೆ ಇಟ್ಕೊಳ್ಳಿ. ದೇವರಣಗೂ ನೀವು ಕ್ರ್ಯಾಶ್ ಕೋರ್ಸಿಂದ 30 ದಿವಸ ಕ್ರ್ಯಾಶ್ ಕೋರ್ಸಿಂದ ಪಿ ಸಿ ಯಲ್ಲಿ ದೇವರಣಗೂ ಎಕ್ಸಾಮ್ ಯಾವನು ಪಾಸ್ ಮಾಡೋಕ್ಕಾಗಲ್ಲ. ಶತಸಿದ್ಧ ಅಂಥವ್ರು ಏನಾದರೂ ಮಹಾನುಭಾವರು ಇದ್ದರೆ ದಯವಿಟ್ಟು ಹೇಳಿ ಅಂತ. ಅದು ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನಿಮ್ಮದೇ ಆದಂಥ 5-6 ತಿಂಗಳು, 2 ವರ್ಷ, 3 ವರ್ಷದಿಂದ ಕಾಂಪಿಟೇಟಿವ್ ನೀಟಾಗಿ ಓದಿರ್ತೀರ, ನಿಮ್ಮನ್ನು ಅವರು ತಪ್ಪಿಸ್ತಾರೆ, ಹಾಗೆ ತಪ್ಪಿಸ್ತಾರೆ. ಅದಕ್ಕೋಸ್ಕರ ನಿಮ್ಮದೇನಿದೆ ಓದಿರ್ತೀರ ಅದನ್ನೇ ಸಬ್ಜೆಕ್ಟ್ ರಿವಿಷನ್ ಮಾಡಿ. ಅರ್ಥ ಆಗ್ತಿದೆಯಾ? ನೀವು ಏನು ಕರೆಂಟ್ ಅಫೇರ್ಸ್ ಓದಿರ್ತೀರಾ, ಬುಕ್ಸ್ ಹಿಸ್ಟ್ರಿ ಸಪ್ರೇಟಾಗಿ ಓದಿರ್ತೀರಾ, ಮೆಂಟಲ್ ಎಬಿಲಿಟಿ ಇವನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಅದನ್ನು ಬಿಟ್ಟು ಪಿ ಸಿ ಕ್ರ್ಯಾಶ್ ಕೋರ್ಸನ್ನು ಯಾರೂ ತೊಗೊಳಕ್ಕೆ ಹೋಗ್ಬೇಡಿ. ನಾಟ್ ಸಜೆಸ್ಟೇಬಲ್. ಯಾರೇ ಆಗಿರಲಿ, ಅವರು ಒಬ್ಬ ನಿಜವಾದ ಗೈಡ್ ಮಾಡೋರು ವಿದ್ಯಾರ್ಥಿಗಳಿಗೆ, ತಮ್ಮ ಅಣ್ಣ ತಮ್ಮಂದ್ರ ಅಕ್ಕ ತಂಗಿರ ಅನ್ಕೊಂಡು ಗೈಡ್ ಮಾಡೋನು ಯಾರು ಪಿ ಸಿ ಕೋರ್ಸ್ಗೆ ಜಾಯ್ನ್ ಮಾಡೋಕೆ ಸಜೆಸ್ಟೇಬಲ್ ಎಲ್ಲ ತೊಗೊಳ್ಬೇಡ್ದು. ಅದು ಹೆಂಗ್ರಿ, ಅವ್ರು ನೀವು ಓದಿರೋದು ರಿವಿಷನ್ ಮೆಥಡ್ ಒಂದಿರುತ್ತೆ, ಈಗ ನಾನೊಂದು ರಿವಿಷನ್ ಮೆಥಡ್ ನಿಮ್ಗೆ ಹೇಳೋಕ್ಕಾಗಲ್ಲ, ನಿಮಗೆ ಅದು ಸಪ್ರೇಟ್ ಇರುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ನಿಮ್ದು ಮೆಥಡ್ ನಿಮ್ಗೆ ರಿವಿಷನ್ ಇರುತ್ತೆ. ನಾನು ಹೇಳ್ಬೋದು ಹಿಂಗೆ ರಿವಿಷನ್ ಮಾಡ್ರಪ್ಪ ಅಂತ ಹೇಳ್ಬೋದು, ಹಂಗೆ ಮತ್ತೆ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅವನು ಕ್ಯಾಶ್ ಕೋರ್ಸಲ್ಲಿ 24 ಗಂಟೆ ದಿನದ 10 ಗಂಟೆ ನೀನು ಕ್ಲಾಸ್ ಕೇಳ್ಬಂದು ಇಲ್ಲಿ ಕೂತ್ಕೊಂಡು ಒಬ್ಬನೇ ಐಸೋಲೇಟೆಡ್ ಆಗಿ ಓದಿದ್ರೆ ಚೆನ್ನಾಗಿ ರಿವಿಷನ್ ಆಗುತ್ತೆ. ಕ್ಲಾಸ್ ಕೇಳ್ಬಂದು ಅದನ್ನು ಅವನು ಏನು ಪ್ಲಾನ್ ಮಾಡ್ಕೊಂಡಿರ್ತೇನ. ಸೊ ದಟ್ ಅದು ಯಾವುದು ಬೇಡ, ನಿಮ್ಮ ಬುಕ್ಸನ್ನೇ ನೀವು ರಿವಿಷನ್ ಮಾಡಿ. ಆಮೇಲೆ ಇನ್ನೊಂದು ಏನಂದರೆ, ಅರ್ಥ ಆಯ್ತಲ್ಲ, ಕ್ರ್ಯಾಶ್ ಕೋರ್ಸು ಯಾರೂ ತೊಗೊಳಕ್ಕೆ ಹೋಗಬೇಡಿ, ರೂಲ್ ನಂಬರ್ 1. ನೆಕ್ಸ್ಟ್ ಎರಡನೇದು, ಎಕ್ಸಾಮ್ ಪೋಸ್ಟ್ಮೆನ್ ಆಗ್ಬೋದೆಂಬ ಸುದ್ದಿಗಳ ಬಗ್ಗೆ ತಲೆ ಕಟ್ಸ್ಕೊಡು. ಹೌದು, ಈಗೇನಾಗುತ್ತೆ, ಎಲ್ಲರೂ ನಿಮ್ಮ ಮೈಂಡಲ್ಲಿ ಇರುತ್ತೆ, ನಿಮ್ಮ ಸರ್ಕಲಲ್ಲೇ ಇಲ್ಲ ಎಕ್ಸಾಮು ಯಾವುದು ಎಡಿಟ್ಗೆ ಟೈಮ್ ಕೊಟ್ಟಿದ್ದಾರೆ, ಮತ್ತು ಅಪ್ಲಿಕೇಶನ್ ಹಾಕೋಕ್ಕೂ 1 ವಾರ ಕೊಟ್ಟಿದ್ದಾರೆ, ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಯಾವುದೋ ಕಥೆಗಳು ಅವೆಲ್ಲ. ಕೆ ಎ ಹೇಳ್ತಾ ಇದ್ದೀನಲ್ಲ, ನಾವು ಎಕ್ಸಾಮ್ ಬರೆದು ಕೆ ಎ ಮಾತ್ರ ಯಾವುದೇ ಕಾರಣಕ್ಕೂ ಅವ್ನು ಪೋಸ್ಟ್ಪೋನ್ ಮಾಡಲ್ಲ. ಅದ್ರ ಬಗ್ಗೆ ನೀವು ಒಂಚೂರು ಗಮನ, ಅದನ್ನು ತಲೆ ಕೆಡ್ಸೋಣಕ್ಕೆ ಹೋಗಬೇಡಿ. ಆಮೇಲೆ ಗಾಸಿಪ್ಸು ರೂಮರ್ಸು ನಂಬೇಡಿ. ಫ್ರೆಂಡ್ ಸರ್ಕಲ್ನಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಅಂದರೆ ಈಗ ನೀವು ಚಂದ್ರಲೇಔಟು, ವಿಜಯನಗರ, ಧಾರವಾಡ, ವಿಜಯಪುರ ಇಲ್ಲೆಲ್ಲ ಇರ್ತೀರಾ, ನೀವೇನು ಮಾಡೋಕೆ ಹೋಗ್ಬೇಡಿ, ಹಂಗಾಗುತ್ತಂತೆ ಅವ್ರ ಹತ್ರ ಕ್ವಶನ್ ಬರಲಿಕ್ಕೆ ಆಗುತ್ತೆ, ಅವು ಸಾಧ್ಯನೇ ಇಲ್ಲ, ಅವ್ಯಾವು ಆಗೋದಿಲ್ಲ. ಅದಾದ ನಂತರ ಆ ಕ್ವಶನ್ಸ್ ಇಂಪಾರ್ಟೆಂಟು, ಈ ಕ್ವಶನ್ಸ್ ಇಂಪಾರ್ಟೆಂಟು ಅಂತೂ ಭಾಳ ಮಾಡ್ತಿರ್ತಾರೆ. ಆ ಕ್ವಶನ್ಸ್ ಇಂಪಾರ್ಟೆಂಟು, ಈ ಕ್ವಶನ್ಸ್ ಇಂಪಾರ್ಟೆಂಟು, ಇದು ಅಂಥವು ಭಾಳ ಆಗ್ತಿರ್ತಾವೆ. ಅದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಈ ಟೈಮಲ್ಲಿ ದಯವಿಟ್ಟು ಹೇಳ್ತಿದ್ದೀನಿ, ಫ್ರೆಂಡ್ಸ್ನ ಅವಾಯ್ಡ್ ಮಾಡಿ. ಈಗ ನಮ್ಮ ಸರ್ಕಲ್ ನಾನು ಹೇಳ್ತಿರೋದು, ಹಂಗೆ ಒಂದು ಗ್ರೂಪ್ ಹಾಕ್ಕೊಳ್ಳೋದು, ಒಂದು 5-6 ಜನ ಇಷ್ಟು ಡಿಸ್ಕಷನ್ ಮಾಡೋದು, ಅದಾದ ನಂತರ ಇನ್ನೊಂದು ಡಿಸ್ಕಷನ್ ಮಾಡೋದು, ಸಮಯ ವ್ಯರ್ಥ ಅವೆಲ್ಲ. ಸೊ ಅದನ್ನು ನೀವು ಗಾಸಿಪ್ಸು ರೂಮರ್ಸು ಎಕ್ಸಾಮ್ಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅದಾದ ನಂತರ ಅತಿಯಾದ ಟೆಸ್ಟ್ ಸೀರೀಸ್ ಬರೀಬೇಡಿ. ಏನಂದರೆ ದಿವಸ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದು ನಾಟ್ ಸಜೆಸ್ಟೇಬಲ್. ಅರ್ಥ ಆಗ್ತಿದೆಯಾ? ವೀಕ್ಲಿ 1 or 2 ಟೆಸ್ಟ್ ಸೀರೀಸ್, 1 or 2 ಟೆಸ್ಟ್ ಸೀರೀಸ್ ತೊಗೊಳ್ಳಿ. ಟೆಸ್ಟ್ ಸೀರೀಸ್ ತೊಗೊಂಡು ಏನು ಮಾಡಿಯಪ್ಪ ಅಂದರೆ, ಅದರಲ್ಲಿ ಇರುವಂತಹ ಮಾರ್ಕ್ಸ್ಗಳನ್ನು ನೀವು ತಲೆ ಕೆಡಿಸ್ಕೊಳ್ಳೋಕೆ. ಸೊ ಟೆಸ್ಟ್ ಸೀರೀಸಲ್ಲಿ ಬರುವಂತಹ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡಬೇಡಿ. ನಾನೇನು ಹೇಳ್ತಿದ್ದೀನಲ್ಲ, ಟೆಸ್ಟ್ ಸೀರೀಸಲ್ಲಿ ಬರುವಂಥ ಮಾರ್ಕ್ಸ್ಗಳನ್ನು ಯಾವುದೇ ಕಾರಣಕ್ಕೂ ನೀವು ಕೌಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವುದು ಟೆಸ್ಟ್ ಸೀರೀಸಲ್ಲಿ ಯಾವುದು ತಪ್ಪಾಗಿದೆ, ಯಾವುದು ಸರಿಯಾಗಿದೆ ಅಷ್ಟೇ ನೋಡ್ಕೊಳ್ಳಿ. ಮಾರ್ಕ್ಸನ್ನು ಕೌಂಟ್ ಮಾಡಬೇಡಿ. ಅದು ನಿಮ್ಮ ಪ್ರಿಪ್ರೇಷನ್ಗೆ ತುಂಬ ಎಫೆಕ್ಟ್. ಜಾಸ್ತಿ ಆದರೆ ಖುಷಿ ಆಗ್ತೀರಾ, ಕಡಿಮೆ ಆದರೆ ನಿಮ್ಮ ಆತ್ಮವಿಶ್ವಾಸನ ಹಾಳು ಮಾಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಹೊಸ ಬುಕ್ಸು ಮಟೀರಿಯಲ್ಸ್ ಓದಲು ಪ್ರಾರಂಭಿಸಬೇಡಿ. ನಾನು ಹೇಳ್ತಾ ಇದ್ದೀನಿ, ಕೆ ಎದು ಇಂಪಾರ್ಟೆಂಟು, ಕೆ ಎ ಆಧಾರಿತ, ಕೆ ಎ ಕ್ವಶನ್ ಪೇಪರು ಇವೇ ಬರೋದು ಪಕ್ಕ 100%, ಅವೆಲ್ಲ ಕಥೆಗಳು. ಹೊಸ ಬುಕ್ಸ್ ಓದಿದರೆ ಎಷ್ಟೇ ಆಗಲಿ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಟೈಮ್. ಸೊ ದಟ್ ಪ್ಲೀಸ್ ಅವಾಯ್ಡ್
ನ್ಯೂ ಮಟೀರಿಯಲ್ಸ್ ಇಲ್ಲಿದೆ ನೋಡಿ, ನ್ಯೂ ಮಟೀರಿಯಲ್ಸ್ನ ನೀವು ಅವಾಯ್ಡ್ ಮಾಡಲೇಬೇಕು. ಆಮೇಲೆ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಟೆಲಿಗ್ರಾಮು, ಇಲ್ಲಿ ನಿಮ್ಮ ಸಮಯನ ವ್ಯರ್ಥ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಈ ಟೆಲಿಗ್ರಾಮ್ ಗ್ರೂಪ್ಗಳಲ್ಲೆಲ್ಲ ಇವು ಪಿ ಸಿ ಪಕ್ಕಾ ಕಾನ್ಸೆಪ್ಟ್ ಓರಿಯೆಂಟೆಡ್ಡು, ಇವು ಇಲ್ಲಿಂದನೇ ಬರುತ್ತೆ, ಅವೆಲ್ಲ ಹಳೆ ಕಥೆಗಳು. ನಿಮ್ದು ಏನಾದರೂ ಟೈಮ್ ಇತ್ತಪ್ಪ ಅಂದರೆ ಊಟ ಮಾಡೋ ಟೈಮಲ್ಲಿ ಏನೋ ನೋಡ್ತಿರ್ತೀರ, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅವನ್ನೇನೋ ನೋಡ್ತಾ ಇರ್ತಿರ್ಬೇಕಂದ್ರೆ ಊಟ ಮಾಡೋ ಟೈಮಲ್ಲಿ ಕ್ವಶನ್ಸ್ ಹಂಗೆ ನೋಡಿ. ಅದಕ್ಕೆ ಸಮಯ ಇಟ್ಟು ನಾನು ನೋಡಬೇಕು ಸಾಧ್ಯನೇ ಇಲ್ಲ, ಅಂಥವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಟೆಲಿಗ್ರಾಮ್ PDF ಡೌನ್ಲೋಡ್ ಮಾಡ್ಕೊಂಡು ಯಾವುದೋ ಇಂಪಾರ್ಟೆಂಟ್ ಅಂತ ಫ್ರೆಂಡ್ ಕಳಿಸಿದ ಅದನ್ನ ಓದೋದು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ತುಂಬ ಜನ ಫ್ರೆಂಡ್ಸು ನಿಮ್ಮ ಜೊತೆಗಿರೋರು ನಿಮ್ಮ ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಹೋಗಿ ಇಂಥ PDF ಕನ್ಸೋಲೇಟೆಡ್ ಆಗಿ ಇಷ್ಟು ದಿವಸ ನೀವು ಓದಿದ್ದೀರಾ ಕಾನ್ಸಂಟ್ರೇಟೆಡ್ ಆಗಿ ಅದನ್ನ ರಿವಿಷನ್ ಮಾಡಿ. ಇದನ್ನೆಲ್ಲ ಟೆಲಿಗ್ರಾಮ್ ಯಾವುದೊಂದು PDF ಬಂದ್ಬಿಡುತ್ತೆ, ಒಂದು 20-30 ಪೇಜ್ ಇರುತ್ತೆ, ಇದು ಇಂಪಾರ್ಟೆಂಟು, PUQ ತೆಗೆದಿದ್ದಾನೆ ಪದೇ ಪದೇ ಬಾಟಕದು. ಕೆ ಅದವನು ಏನಪ್ಪ ಅಂದರೆ ಒಂದ್ಸತಿ ಕ್ವಶನ್ಸ್ ತೆಗಿದ್ದ ಅವನು ಮ್ಯಾಕ್ಸಿಮಮ್ ಕೇಳಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೆ ಯಾವುದೇ ಒಂದು ಕ್ವಶನ್ ನೀವು ಅರ್ಥ ಮಾಡಿ ಓದ್ಕೊಂಡಿದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಆಮೇಲೆ ಕರೆಂಟ್ ಅಫೇರ್ಸ್ಗೆ ಹಲವಾರು ಸೋರ್ಸ್ನ ಫಾಲೋ ಮಾಡಬೇಡಿ, ಒಂದೇ ವಿಶ್ವಾಸಾರ್ಹ ಸೋರ್ಸು ಸಾಕು. ಎಕ್ಸಾಂಪಲು, ಈಗ ನಾನು ವಿಜೇತ ಸ್ಪರ್ಧಾ ವಿಜೇತ ಇದೇ ಯೂಟ್ಯೂಬ್ ಚಾನಲ್ ಸ್ಪರ್ಧಾ ವಿಜೇತ ಮಾಡ್ತಿರ್ತೇನೆ. ಯಾಕೆ ಸ್ಪರ್ಧಾ ವಿಜೇತನ ಆಯ್ಕೆ ಮಾಡ್ಕೊಂಡಿದ್ರೆ ನೀವು ಈಗಾಗಲೇ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಓದ್ತಿರ್ತೀರ. ಸೊ ನಾನು ಮಾಡೋ ಕ್ಲಾಸಲ್ಲಿ ಹೈಲೈಟೆಡ್ ಏನಿರುತ್ತೆ ಅದು ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ಓದೋದು ನನ್ನ ಕ್ಲಾಸ್ ಕೇಳೋದು ಅದು ಏನಾಗ್ಬಿಡುತ್ತಪ್ಪ ಅಂದರೆ ಅದು ರಿವಿಷನ್ ಆಗುತ್ತೆ ನಿಮಗೆ. ನನ್ನ ಕ್ಲಾಸ್ ಕೇಳಿದ ಇನ್ನೊಂದ್ಸತಿ ಅದಕ್ಕೋಸ್ಕರ ನಾನು ಆದರೆ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಅದೇ ಸ್ಪರ್ಧಾ ವಿಜೇತೆಯಿಂದ ಒಂದು 5 ಕ್ವಶನ್ ತೆಗೆದುಬಿಟ್ಟು ಇದು ಇಂಪಾರ್ಟೆಂಟ್ PYQ, ಇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂತ ಹಾಕೊಂಡು ಕ್ಲಾಸಸ್ ಮಾಡ್ತಿರ್ತಾರೆ. ನೀವು ಬೇರೆ ಮ್ಯಾಗ್ಝಿನ್ ಓದ್ತಾ ಇದ್ರಿ ಅಂದರೆ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ನಮ್ಮದು ಸ್ಪರ್ಧಾ ವಿಜೇತನ ಹಂಗೇನಾದ್ರೂ ಇತ್ತು ಅಂದರೆ, ಯಾಕಪ್ಪ ಅಂದರೆ ನೀವು ನೋಡ್ತೀರಾ ಸ್ಪರ್ಧಾ ವಿಜೇತ ನಾವು ಹೇಳ್ತಿರೋದು, ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು. ನೀವೇನು ಸೋರ್ಸ್ ಓದಿರ್ತೀರ ಅದನ್ನೇ ರಿವೈಸನ್ ಮಾಡಿ, ಅದರ ರಿಲೇಟೆಡ್ ವಿಡಿಯೋ ನೋಡಿ. ನೆಕ್ಸ್ಟು ಈ ಟೈಮಲ್ಲಿ ಒಂದು ದಿವಸ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಹೋಗೋದು, ಅದಾದ ನಂತರ ಈ ಒಂದು ದಿವಸ ಇವತ್ತು ಟೈಮ್ ವೇಸ್ಟ್ ಮಾಡ್ಬೋದು ನಾಳೆಯಿಂದ ಓದೋದು, ಈ ಟೈಮ್ ಅಲ್ಲ ಅದು. ತುಂಬ ಕೂಲಾಗಿ ಕಾಮಾಗಿ ಇದನ್ನು ಓದ್ಕೊಳ್ಳಿ. ಐಸೋಲೇಟೆಡ್ ಆಗಿರಿ, ಸ್ಟೇ ಫೋಕಸ್ಡ್, ರಿವೈಸ್ ಹಾರ್ಡ್. ರಿವಿಷನ್ನೇ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ಕೊನೆ 30 ದಿನಗಳು ನಿಮ್ಮ ಭವಿಷ್ಯ ನಿರ್ಧರಿಸ್ತದೆ, ದೇವರನಿಗೂ ಭವಿಷ್ಯ ನಿರ್ಧರಿಸ್ತದೆ. ಬೇಸ್ಡ್ ಆನ್ ಯುವರ್ ರಿವಿಷನ್. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ, ಹೌದು ಸರ್ ಏನು ಮಾಡಬಾರ್ದು ಅಂತ ಹೇಳಿದರೆ, ಏನು ಮಾಡ್ಬೇಕಂತ ಹೇಳಿದರೆ ರಿವಿಷನ್ ಇದು ಅಲ್ಟಿಮೇಟ್ ಸೊಲ್ಯೂಷನ್. ಇದು ಪ್ರತಿಯೊಂದು ಎಕ್ಸಾಮ್ಸ್ಗೆ ರಿವಿಷನ್ ಇಸ್ ಅಲ್ಟಿಮೇಟ್ ಸೊಲ್ಯೂಷನ್. ಸೊ ದಟ್ ನೀವು ತುಂಬ ರಿವಿಷನ್ ಮಾಡಿ ಈ ಟೈಮಲ್ಲಿ. ಬರೀ ರಿವಿಷನ್ ಏನಪ್ಪ, ಈಗ ನಾಳೆ ಬೆಳಿಗ್ಗೆನೇ ನಾನು ನಾಳೆ ಒಂದು 10-11 ಗಂಟೆಗೆ ಒಂದು ವಿಡಿಯೋ ಬಿಡ್ತೀನಿ. ಲಾಸ್ಟ್ ಟೈಮ್ ಯಾವ್ಯಾವ ಸಬ್ಜೆಕ್ಟ್ನ ಎಷ್ಟೆಷ್ಟು ಟೈಮ್ ಕೊಟ್ಟು ಓದಬೇಕು, ರಿವಿಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅದನ್ನು ಸ್ವಲ್ಪ ನೋಡಿ. ಇದನ್ನು ಯಾವಾಗ ನೋಡಿ ಅಂದರೆ ಈ ಟೈಮ್ ಟೇಬಲಲ್ಲಿ ನೀವು ಯಾವಾಗಾದರೂ ಊಟ ಮಾಡ್ತಿರ್ತೀರಾ, ಸ್ವಲ್ಪ ಆ ಟೈಮಲ್ಲಿ ಅಷ್ಟೇ ನೋಡಿ. ಅದಕ್ಕಾಗಿ ಪ್ರತ್ಯೇಕವಾಗಿ ರಿವಿಷನ್ಗಾಗಿ ಟೈಮ್ ಕೊಡಿ, ಇದಕ್ಕೆಲ್ಲ ಟೈಮ್ ಕೊಡೋಕೆ ಹೋಗ್ಬೇಡಿ. ದಿನಕ್ಕೆ ಕನಿಷ್ಠ 12-15 ಗಂಟೆ ಓದಾಕ ಪ್ರಯತ್ನ ಮಾಡಿ. ಸರ್ ಇದು 12-15 ಏನು ಪಾಸಿಬಲ್, ದೇವ್ರನ್ನ ಓದಲೇಬೇಕಪ್ಪ, ಇದು PC ಎಕ್ಸಾಮ್. ನಮ್ಮ ಹುಡುಗರು 15-16 ಅವರು ಓದಿ PC ಆಗಿದ್ದಾರೆ ಲಾಸ್ಟ್ ಮೂಮೆಂಟಲ್ಲಿ. PC ಈಸ್ ಆಲ್ ಅಬೌಟ್ ಅಂದರೆ PUC ಎಕ್ಸಾಮ್ಸಲ್ಲಿ ಈಸ್ ಆಲ್ ಅಬೌಟ್ ಲಾಸ್ಟ್ ಮಿನಿಟ್ ಸ್ಟಡಿ ಅಂತಿರ್ತಾರೆ. ಅದಕ್ಕೆ ಓದಲೇಬೇಕು. 24 ತಾಸಿನಲ್ಲಿ 8 ಗಂಟೆ ತೆಗೆದ್ರೂ ಇಷ್ಟು ಉಳಿತೈತಲ್ಲ ನಿಮಗೆ. ಎಕ್ಸಾಮ್ ಟೈಮ್ ಉಳಿತೀನ 18 ಗಂಟೆ ಉಳಿತೈತಿ, 16 ಗಂಟೆ ಉಳಿತೈತಿ. ಸೊ ಇದು ಮಾಡ್ಕೊಂಡು 12-15 ಅವರ್ ನೀವು ಓದಲೇಬೇಕು. ಓದಿರೋಕ್ಕೆ ಹೇಳ್ತಿರೋದು ಓದಿ. ಧ್ಯಾನ ಮಾಡೋದು, ದೇವಸ್ಥಾನಕ್ಕೆ ಹೋಗೋ ರೂಢಿ ಇದ್ದರೆ ಅದನ್ನು ತಪ್ಪಿಸ್ಬೇಡಿ. ಅದನ್ನು ಒಂದು 10-15 ನಿಮಿಷ ಓದಿ. ನೀವು ಒಬ್ಬೊಬ್ರು ಇರ್ತಾರೆ 15 ನಿಮಿಷಗಳು ಓದಬೇಕು, ಇವು ನಾವು ಕೂಡ ಮಾಡಿದ್ವಿ ಮೊದಲೆಲ್ಲ. 15 ನಿಮಿಷ ಏನು ಸೇವ್ ಮಾಡಿಬಿಟ್ಟು ಓದ್ಬಿಡೋಣ. 15 ನಿಮಿಷ ಇಂಪಾರ್ಟೆಂಟ್, ಅದನ್ನು ಓದಿ. ಆಮೇಲೆ ಓದಿರೋದನ್ನು ಪಕ್ಕಾ ಮಾಡಿ. ನೀವು ಇಷ್ಟು ಓದಿರ್ತೀರಾ, ಯಾವುದೇ ಒಂದು ಕಾನ್ಸೆಪ್ಟ್ ಓದಿರುತ್ತೆ. ಎಕ್ಸಾಂಪಲ್, ವಿಜಯನಗರ ಕಿಂಗ್ಡಮ್ ಓದಿದ್ದೀರಾ, ಕರೆಕ್ಟಾಗಿ ಬಹಮನಿ ಸುಲ್ತಾನರು ಓದಿದ್ದೀರಾ ಪಕ್ಕಾ. ಒಂದು ಸಬ್ಜೆಕ್ಟ್ ಯಾವುದೋ ಒಂದು ಬಿಟ್ಟೇ ಬಿಡಿ ನೀವು, ಲಾಸ್ಟ್ಗೆ ಯಾವುದೋ ಒಂದು ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಕಾನ್ಸೆಪ್ಟು ಅದು ಅರ್ಥ ಆಗಿರಲ್ಲ, ಬಿಟ್ಟೇ ಬಿಡಿ. ಬಟ್ ಓದಿರೋದ್ರಲ್ಲಿ ಪಕ್ಕಾ ಇರಬೇಕು. ಹೊಸ ಪುಸ್ತಕಗಳನ್ನು, ಹೊಸ ಟಾಪಿಕ್ಗಳಿಗೆ ಈ ಥರದಲ್ಲಿ ಕಾಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇಂಪಾರ್ಟೆಂಟ್ ಇದೆ ಅದನ್ನು ಮಾಡಿ. ಆಮೇಲೆ ಆರಾಮಾಗಿ ಓದಿ, ಆತಂಕ ಬೇಡ. ಶಾಂತ ಮನಸ್ಸಿಂದ ಓದಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಏನಾಗ್ಬಿಡುತ್ತೋ ನಿಮಗೆಲ್ಲ ಎಲ್ಲರಿಗೂ ನಮಗೂ ಆ ಟೈಮಲ್ಲಿ ಟೆನ್ಷನ್ ಇತ್ತು. ದಯವಿಟ್ಟು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಬ್ಬೊಬ್ಬರು ತುಂಬ ಓದಿರ್ತಾರೆ, ಎಕ್ಸಾಮ್ ಹಾಲಲ್ಲಿ ಟೆನ್ಷನ್ ತೊಗೊಂಡು ಅವ್ರಿಗೆ ಎಕ್ಸಾಮ್ ಪಾಸ್ ಮಾಡೋಕ್ಕೇ ಆಗೋದಿಲ್ಲ. ತುಂಬ ಜನ ನಾವು ನೋಡ್ತೀವಿ. ನಾವು ಎಕ್ಸಾಮ್ ಕೂಡ ಕೆಲವೊಂದು ಎಕ್ಸಾಮ್ನ ನಾವು ಟೆನ್ಷನ್ ತೊಗೊಂಡ್ವಿ, ಆ ಎಕ್ಸಾಮ್ ಹಾಗಂತೆ ಹೀಗಂತೆ ಅದು ಕ್ಲಿಯರ್ ಆಗಲಿಲ್ಲ. ಯಾವ ಎಕ್ಸಾಮ್ಸನ್ನು ನಾವು ಆರಾಮ್ ಕೂಲಾಗಿ ನಮ್ಮ ಪಾಡಿಗೆ ನಾವು ಬರೋದು ಬಂದ್ವಿ, ದೇವ್ರ ಮೇಲೆ ಭಾರ ಹಾಕಿ ಅದು ಎಕ್ಸಾಮ್ಸು ಕ್ಲಿಯರ್ ಆಯಿತು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಳ್ಬೇಡಿ. ಕೂಲಾಗಿ ಆರಾಮಾಗಿ ಏನು ರಿವಿಷನ್ ಮಾಡಿದೆ, ನಿನ್ನೆ ಏನು ಓದಿದೆ, ಮೊನ್ನೆ ಏನು ಓದಿದೆ, ಏನು ಸಬ್ಜೆಕ್ಟ್ ಇದೆ, ಕರೆಂಟ್ ಅಫೇರ್ಸ್ ಏನು ಕವರ್ ಮಾಡ್ತಾ ಇದ್ದೀನಿ. ಆಮೇಲೆ ಅವಾಗ ಇಂಪಾರ್ಟೆಂಟ್ ಇದರಲ್ಲಿ ನಾನು ನೋಡಲಿಲ್ಲ, ಸ್ವಲ್ಪ
ಕೆ ಎ ಕ್ವಶನ್ ಪೇಪರ್ ನೋಡಿ, ಕೆ ಎ ಏನು ತೆಗೆದಿದೆಯಲ್ಲ ಕ್ವಶನ್ ಪೇಪರ್, ಕೆ ಎ ಕ್ವಶನ್ ಪೇಪರ್ ಏನು ತೆಗಿತಿದ್ದಾನೆ ಅದನ್ನು ನೋಡಿಕೊಂಡು ಇದ್ರ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡಬೇಕು, ಹಿಸ್ಟ್ರಿಗೆ ಜಾಸ್ತಿ ಫೋಕಸ್ ಹೌದು. ಅದನ್ನು ನಾಳೆ ಯಾವ ಸಬ್ಜೆಕ್ಟು ಏನು ಅಂತ ನಾಳೆ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಟೈಮ್ ವೇಸ್ಟ್ ಮಾಡಬೇಡಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಈ 30 ಡೇಸು ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಅದರ ಕಡೆ ಗಮನ ಕೊಡಿ. ಆಲ್ ದಿ ವೆರಿ ಬೆಸ್ಟ್.